ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ನಮಗೆ ನೀಡುವಂಥ, ನಮ್ಮ ಮನಸ್ಸಿನಲ್ಲಿರುವಂತಹ ಸಮಸ್ತ ಬಯಕೆಯನ್ನು ನಮಗೆ ಕೊಡುವಂತಹ ಒಂದು ಅದ್ಭುತ ದೇವಿ ಯಾರು ಅಂದರೆ ಕಾಳಿಕಾ ದೇವಿ. ಶಿವನ ಅಂಶವಾಗಿರ್ತಕ್ಕಂಥ ದೇವಿ, ಪಾರ್ವತಿಯ ಸ್ವರೂಪಳಾಗಿರ್ತಕ್ಕಂಥ ದೇವಿ ಮಹಾಕಾಳಿ. ಕಾಳಿ ಒಂದು ಕಡೆ ಸೌಮ್ಯವಾಗೂ ಇರ್ತಾಳೆ, ಒಂದು ಕಡೆ ಉಗ್ರ ರೂಪದಲ್ಲೂ ಇರ್ತಾಳೆ. ನಾವು ಎಕ್ಸಾಂಪಲ್ ಒಂದು ಶೆಲ್ ತೊಗೋಬೇಕು ಅಂದರೆ ಅದರಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ, ಆ ಥರ ದೇವಿ ಎರಡೂ ಥರನೂ ಇರುವಂತಹ ದೇವಿಯವಳು. ಅದರಲ್ಲಿ ವಿಶೇಷವಾಗಿ ಈ ಸಿದ್ಧಿಪ್ರದ ಕಾಳಿ ಇದೆಯಲ್ಲ, ನಮಗೆ ಅನುಗ್ರಹವನ್ನು ಮಾಡಿಕೊಡುವಂಥ ದೇವಿ. ಸೌಮ್ಯಳಾಗಿದ್ದುಕೊಂಡು ನಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ನಮಗೆ ಅನುಗ್ರಹವನ್ನು ಮಾಡುವಂಥ ದೇವಿ ಮಹಾಕಾಳಿ. ಕಾಳಿಯ ಒಂದು ಸ್ವರೂಪವನ್ನು ನೀವು ಕೆಲವು ವಿಡಿಯೋಗಳಲ್ಲಿ ನೋಡಿರ್ತೀರ, ಕೆಲವು ಫೋಟೋಗಳಲ್ಲಿ ನೋಡಿರ್ತೀರ. ಆದರೆ ಅದರಲ್ಲಿ ಬರುವಂತಹ ಆ ಒಂದು ಕಾಳಿಯ ಪಾತ್ರ ಇದೆಯಲ್ಲ, ಬಹಳ ಭಯಂಕರವಾಗಿರ್ತಕ್ಕಂಥದ್ದು. ಸೌಮ್ಯಾತಿ ಸೌಮ್ಯ ರೌದ್ರಾಯಿ ಅಂತ ಹೇಳ್ತೀವಿ ನಾವು. ಸೌಮ್ಯವಾಗಿರ್ತಕ್ಕಂಥ ದೇವಿ ಉಗ್ರ ಸ್ವರೂಪಕ್ಕೆ ಬಂದು ಮಹಾರೌದ್ರೆಯಾಗಿಬಿಡ್ತಾಳೆ. ಅಂತಹ ಕಾಳಿ ನಮಗೆ ಅನುಗ್ರಹವನ್ನು ಕೊಡ್ತಾಳೆ, ನಮಗೆ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಕೊಡ್ತಾಳೆ. ಹಾಗಾದರೆ ಈ ಒಂದು ಸಾಧನೆಯನ್ನು ನಾವು ಯಾವ ರೀತಿಯಲ್ಲಿ ಮಾಡ್ಕೋಬೇಕು? ಸಿದ್ಧಿಪ್ರದ ಕಾಳಿ ಸಾಧನೆಯನ್ನು ಮಾಡಬೇಕಾದ್ರೆ ನಾವು ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ಹುಣ್ಣಿಮೆಯ ದಿನ, ವಿಶೇಷವಾಗಿ ಅಮಾವಾಸ್ಯೆ ದಿನವೇ ಕಾಳಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ರಾತ್ರಿ ಒಳಗಡೆ ಯಾವಾಗ ಬೇಕಾದ್ರೂ ನೀವು ಕೂತ್ಕೊಳ್ಳಿ, ಒಂದು ಕಪ್ಪು ವಸ್ತ್ರವನ್ನು ತಗೊಳ್ಳಿ. ಕಪ್ಪು ವಸ್ತ್ರದ ಮೇಲೆ ಅಷ್ಟದಳ ಪದ್ಮವನ್ನು ಹಾಕಿ ಒಂದು ಸಿದ್ಧಿಪ್ರದ ಕಾಳಿ ಯಂತ್ರವನ್ನು ಬರ್ಕೊಳ್ಳಿ. ಅಥವಾ ತಾಮ್ರದ ತಗಣಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಪ್ರದ ಕಾಳಿ ಯಂತ್ರವನ್ನು ನೀವು ಸಿದ್ಧಿಪುರುಷರು ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅಂಥವ್ರ ಕೈಲಿ ಬರೆಸಿ ಆ ಕಾಳಿ ಯಂತ್ರವನ್ನು ತಗೊಳ್ಳಿ. ಅಥವಾ ನಮಗೆ ನೀವು ಕರೆ ಮಾಡಿ ಆ ಒಂದು ಯಂತ್ರವನ್ನು ತಗೋಬೋದು. ಸಿದ್ಧಿಪ್ರದ ಅಷ್ಟದಳ ಕಾಳಿ ಯಂತ್ರವನ್ನು ತಗೊಂಡು ಅಮಾವಾಸ್ಯೆ ದಿನ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರದೊಂದಿಗೆ ಈ ಮಂತ್ರ ಜಪವನ್ನು ನೀವು 1008 ಸರಿ ಹೇಳಿದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅನುಕೂಲ ಎಲ್ಲವೂ ಆಗುತ್ತೆ. ಯಂತ್ರವನ್ನು ನಾವು ತೋರಿಸ್ತೀವಿ ನೋಡಿ, ಅಂತಹ ಯಂತ್ರವನ್ನು ನೀವು ಪೂಜೆಯನ್ನು ಮಾಡಬೇಕು. ಯಾವ ಥರ ಪೂಜೆಯನ್ನು ಮಾಡಬೇಕು? ಇದಕ್ಕೆ ನೋಡಿ, ರಕ್ತಚಂದನ ಅಂತಕ್ಕಂಥದ್ದು ಬೇಕೇ ಬೇಕು. ರಕ್ತಚಂದನ ಸಿಗುತ್ತೆ. ಆ ರಕ್ತಚಂದನವನ್ನು ತಗೊಂಡು ಅದರ ರಕ್ತಚಂದನ ಗಂಧವನ್ನು ತೆಗೆದು ಆ ಕಾಳಿ ಯಂತ್ರಕ್ಕೆ 8 ಕಡೆ ಹಚ್ಚಿ, ಅರಿಶಿನ ಕುಂಕುಮ ಹೂವು ಅಕ್ಷತೆ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ, ಆ ಕಾಳಿಯನ್ನೇ ಮನಸ್ಸಲ್ಲಿ ನೆನೆಸ್ಕೊಂಡು ಕರಂಗಾಲಿ ಮಾಲೆ, ರುದ್ರಾಕ್ಷಿ, ಕಮಲಾಕ್ಷಿ, ಈ ಮೂರಲ್ಲಿ ಯಾವುದಾದ್ರೂ ಸರಿ, ಈ ಮೂರಲ್ಲಿ ಯಾವುದಾದ್ರೂ ಒಂದು ಮಣಿಸರವನ್ನು ಕೈಯಲ್ಲಿ ಇಟ್ಕೊಂಡು ಈ ಸಿದ್ಧಿಪ್ರದ ಕಾಳಿ ಮಂತ್ರವನ್ನು ತಗೋಬೇಕು. ಅಂದರೆ ದೀಕ್ಷೆ ತಗೋಬೇಕು. ಮತ್ತು ಅಮಾವಾಸ್ಯೆ ದಿನ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ಈ ಸಿದ್ಧಿಪ್ರದ ಕಾಳಿ ಮಂತ್ರದ ಜಪ ಮಾಡೋದ್ರಿಂದ ವಿಶೇಷ ಅನುಗ್ರಹ ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ನೀವು ಮಾಡ್ತೀರಾ. ನಿಮಗೆ ನಿಮ್ಮ ಕೆಲಸದಲ್ಲಿ ಯಾರಾದರೂ ಕಾಟ ಕೊಡ್ತಾ ಇರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಗೆ ಯಾವಾಗಲೂ ವಾಹನದಲ್ಲಿ ಅಪಘಾತ ಆಗ್ತಾಯಿದೆ. ಒಂದು ಸಲ ನೀವು ಇದನ್ನು ಸಿದ್ಧಿ ಮಾಡಿ ಇಟ್ಕೊಂಡ್ಬಿಟ್ರೆ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ, ಅಪಾಯಗಳಿಂದ ನೀವು ದೂರ ಇರ್ತೀರ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಮಂತ್ರ ಇದು ನಿಮಗೆ ಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿ. ಸಿದ್ಧಿಪ್ರದ ಕಾಳಿ ಯಂತ್ರ, ಸಿದ್ಧಿ ಮಾಡಿರ್ತಕ್ಕಂಥ ಯಂತ್ರವನ್ನು ಕೊಡಿ, ಮಂತ್ರವನ್ನು ಕೊಡಿ ಅಂತ ನೀವು ಕೇಳಿದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ದಿನದಲ್ಲಿ ನಾವು ಕರಿತೀವಿ. ಆ ದಿನ ಬಂದು ಈ ಒಂದು ದೀಕ್ಷೆಯ ಮುಖಾಂತರ ತಗೊಂಡು ಈ ಒಂದು ಯಂತ್ರವನ್ನು ಮಂತ್ರವನ್ನು ತಂತ್ರವನ್ನು ಮಾಡ್ಕೊಳ್ಳಿ. ಜೀವನದಲ್ಲಿ ಬಹಳ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ನಮಸ್ಕಾರ.